ನಮಸ್ತೆ ಎಲ್ರಿಗೂ. ಈಗ ನಿಮ್ಮದು ಐ ಡಿ ಪಾಸ್ವರ್ಡ್ ಆಗುತ್ತೆ. ನಿಮಗೆ ಒಮ್ಮೆ ಲಾಗಿನ್ ಮಾಡೋಕ್ಕೆ ವೆಬ್ಸೈಟ್ ಗೊತ್ತಿರಲ್ಲ, ಎಲ್ಲಿ ವೆಬ್ಸೈಟ್ ಇರುತ್ತೆ, ಹೆಂಗೆ ಸರ್ಚ್ ಮಾಡೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲೇ ಕೊಡ್ತೀನಿ ನೋಡಿ. ಸಿಂಪಲ್, ನೀವು ಇಲ್ಲಿ ಕ್ರೋಮ್ ಅಂತ ನಿಮ್ಮ ಹತ್ರ ವೆಬ್ಸೈಟ್ ಎಲ್ಲರ ಹತ್ರ ಇರುತ್ತೆ ನೋಡಿ. ಇಲ್ಲಿ ಈ ಆ್ಯಪ್ ಎಲ್ಲರ ಹತ್ರ ಇರುತ್ತೆ. ಈ ಆ್ಯಪ್ನ ಕ್ಲಿಕ್ ಮಾಡಿಕೊಂಡು ಜಸ್ಟ್ ನೀವು ಇಲ್ಲಿ ಸರ್ಚ್ ಮಾಡಿದರೆ ಆಯಿತು. www.smritibank.in ನೋಡಿ. www.smritibank ನೋಡಿ. ಅಷ್ಟು ಟೈಪ್ ಮಾಡುವಾಗಲೇ ನಮ್ಗೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಬಂದುಬಿಡುತ್ತೆ ವೆಬ್ಸೈಟ್. www.smritibank.in ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ. ಈ ಥರ ನೀವು ಇದನ್ನು ಕ್ಲಿಕ್ ಮಾಡ್ಕೊಂಡು ವೆಬ್ಸೈಟ್ನ ಓಪನ್ ಮಾಡ್ಬೋದು ನೋಡಿ. ಇಲ್ಲಿ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಸೈನ್ ಇನ್ ಇದೆ, ಸೈನ್ ಅಪ್ ಇದೆ. ಸೈನ್ ಅಪ್ ಅಂತ ಹೇಳಿದ್ರೆ ನಾವು ಹೊಸ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ನೋಡ್ಬೋದು, ಹೊಸ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಇದು ನಿಮಗೆ ರೆಫರಲ್ ಲಿಂಕ್ ಬಂದಿರುತ್ತೆ. ಆ ರೆಫರಲ್ ಲಿಂಕ್ ಮುಖಾಂತರ ನೀವು ಕ್ಲಿಕ್ ಮಾಡಿದರೆ ಯಾರ ಸ್ಪಾನ್ಸರ್ ಇಲ್ಲಿ ತೋರಿಸುತ್ತೆ, ಅವರ ನೇಮ್ ತೋರಿಸುತ್ತೆ. ಅದಾದಮೇಲೆ ನೀವು ಯೂಸರ್ ನೇಮ್, ನಿಮ್ಮ ನೇಮು, ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ಥರದ್ದು ಆ ಥರ ನೇಮ್ ಹಾಕ್ಕೊಳ್ಳಿ. ಆಮೇಲೆ ಫಾದರ್ ನೇಮ್ ಹಾಕ್ಕೊಳ್ಳಿ, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ, ಸ್ಟೇಟ್ ಕರ್ನಾಟಕ ಹಾಕ್ಕೊಳ್ಳಿ, ಸಿಟಿ ನಿಮ್ಮದು ಯಾವುದು ಸಿಟಿ ಹಾಕ್ಕೊಳ್ಳಿ. ಅಡ್ರೆಸ್ಸಲ್ಲಿ ಜಸ್ಟ್ ನಿಮ್ಮದು ಯಾವುದು ಸಿಟಿ ನೇಮ್ ಇದೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಫೋನ್ಪೇ, ಗೂಗಲ್ ಪೇ ನಂಬರ್ ಇರುತ್ತೆ. ಬ್ಯಾಂಕ್ ನೇಮ್ ಹಾಕ್ಕೊಳ್ಳಿ, ನಿಮ್ಮದು ಯಾವ ಬ್ಯಾಂಕ್ ಅಂತ. ಆಮೇಲೆ ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕಲ್ಲಿ ನಿಮ್ಮ ನೇಮ್ ಯಾವ ಥರ ಇದೆ ಆ ನೇಮ್ ಹಾಕ್ಕೊಳ್ಳಿ. ಆಮೇಲೆ ಅಕೌಂಟ್ ನಂಬರ್ ಹಾಕ್ಕೊಳ್ಳಿ, IFSC ಕೋಡ್ ಹಾಕ್ಕೊಳ್ಳಿ. ಮತ್ತು ಪಾಸ್ವರ್ಡ್, ನಿಮಗೆ ಈಸಿಯೆಸ್ಟ್ ಪಾಸ್ವರ್ಡ್ ಯಾವುದು ಆಗುತ್ತೆ, 1 2 3 4 5 ಹಾಕ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಯಾವುದು ಆಗುತ್ತೆ, ಮಿಸ್ ಆಗಬಾರ್ದು ಅಷ್ಟೇ. ಆ ನೆನಪಲ್ಲಿರಬೇಕು ಪಾಸ್ವರ್ಡ್ ಅಂತ. ಪಾಸ್ವರ್ಡ್ ಹಾಕ್ಕೊಳ್ಳಿ. ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅದನ್ನು ರಿಟರ್ನ್ ಹಾಕ್ಕೊಳ್ಳಿ. ಆಮೇಲೆ ಈ ಪಿನ್, ನೀವು 220 ಪೇ ಮಾಡಿ ಏನೊಂದು ಪಿನ್ ಪರ್ಚೇಸ್ ಮಾಡ್ಕೋಬೇಕು, ಆ ಪಿನ್ ನಿಮ್ಗೆ ಕಳಿಸ್ಕೊಡ್ತಾರೆ. ಆ ಪಿನ್ ಇಲ್ಲಿ ಹಾಕ್ಕೊಂಡು ನೀವು ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಐ ಡಿ ಕ್ರಿಯೇಟ್ ಆಗುತ್ತೆ. ನಿಮ್ಮದು ಐ ಡಿ ಪಾಸ್ವರ್ಡ್ ಬರುತ್ತೆ. ಓಕೆ, ಇದು ಐ ಡಿ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ಸ್ಪಾನ್ಸರ್ ನೇಮ್ ನೀವು ಹಾಕೋಬೇಕಾಗಿಲ್ಲ. ನಿಮಗೆ ಯಾರು ಇನ್ವೈಟ್ ಮಾಡಿರ್ತಾರೆ ಅವರು ನಿಮಗೆ ರೆಫರಲ್ ಲಿಂಕ್ ಕಳಿಸ್ತಾರೆ. ಅದು ನಿಮಗೆ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿ ಬರುತ್ತೆ. ಬಾಕಿಯೆಲ್ಲ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಆದರೆ ನಿಮ್ಮದು ಆಲ್ರೆಡಿ ಐ ಡಿ ಆಗಿದ್ದರೆ ಇಲ್ಲಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. ಈ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐ ಡಿ ಏನಿದೆ ಅದನ್ನು ಹಾಕ್ಕೊಳ್ಳೋದು, ಲಾಗಿನ್ ಕೊಡೋದು ನೋಡಿ. ಲಾಗಿನ್ ಆಗುತ್ತೆ ನೋಡಿ. ಫಸ್ಟ್ ಡ್ಯಾಶ್ ಬೋರ್ಡ್ ನಿಮಗೆ ಇದೇ ಓಪನ್ ಆಗುತ್ತೆ. ಟೋಟಲ್ ಗಿವ್ ಹೆಲ್ಪು, ಟೋಟಲ್ ರಿಸೀವ್ ಹೆಲ್ಪು, ಇದೆಲ್ಲ ನಿಮಗೆ ಶೋ ಆಗುತ್ತೆ. ನೀವು ಇನ್ನೊಬ್ಬರಿಗೆ ಲಿಂಕ್ ಶೇರ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ಇಲ್ಲಿದೆ ನೋಡಿ. ಇಲ್ಲಿ ಶೇರ್ ರೆಫರಲ್ ಲಿಂಕ್, ಇಲ್ಲಿ ನೀವು ಜಸ್ಟ್ ಕಾಪಿ ಲಿಂಕ್ ಅಂತಿದೆಯಲ್ಲ, ಕಾಪಿ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಆಯಿತು. ಜಸ್ಟ್ ಕಾಪಿನ ಕ್ಲಿಕ್ ಮಾಡಿದರೆ ನೋಡಿ ಕಾಪಿ ಆಗುತ್ತೆ. ಅದನ್ನು ವಾಟ್ಸಪ್ಗೆ ಹೋಗಿ ಅವರಿಗೆ ಪೇಸ್ಟ್ ಮಾಡಿಬಿಟ್ಟು ನೀವು ಲಿಂಕ್ ಕಳಿಸ್ಬೋದು. ಆಮೇಲೆ ನಿಮಗೆ ನೋಡಿ, ನೀವು ಯಾರಿಗೆ ಇಲ್ಲಿ ಅಪ್ಗ್ರೇಡ್ ಅಂತ ಇದೆ ನೋಡಿ. ಯಾವ ಥರ ಅಪ್ಗ್ರೇಡ್, ನಾನು ಅಪ್ಗ್ರೇಡ್ ಮಾಡ್ಕೋಬೇಕು, ಯಾವ ಥರ ಅಪ್ಗ್ರೇಡ್, ಎಷ್ಟು ಅಮೌಂಟ್ ಕಳಿಸ್ಬೇಕು, ಲೆವೆಲ್ ಇನ್ಕಮ್ ಅಂತ ಇದೆ ನೋಡಿ. ಅದು ಆಪ್ಷನ್ ಬಂದುಬಿಟ್ಟು ಇಲ್ಲಿದೆ ನೋಡಿ. ಇಲ್ಲಿ ನೀವು ಗಿವ್ ಆ್ಯಂಡ್ ಟೇಕ್ ಹೆಲ್ಪ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲೆವೆಲ್ ಇನ್ಕಮ್ ಚಾಟ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಕಂಪ್ಲೀಟ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ನೋಡಿ. ಇದು ಫಸ್ಟ್ ಬಂದುಬಿಟ್ಟು, ಈ ಫಸ್ಟ್ ಕಾಲಮ್ ಬಂದುಬಿಟ್ಟು ನಿಮ್ಮದು ಡೈರೆಕ್ಟ್. ಓಕೆ, ಇದನ್ನು ನಾನು ಡೆಸ್ಕೋ ಸೈಟಲ್ಲಿ ಇಟ್ಕೋತೀನಿ ನೋಡಿ. ಇವಾಗ ಕಂಪ್ಲೀಟ್ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೀವು ನೋಡ್ಬೋದು. ಇದು ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ನಿಮಗೆ ಡೈರೆಕ್ಟ್, ಅದು ನಿಮಗೆ ಡೈರೆಕ್ಟ್ ಬರುವಂಥದ್ದು. ಇಬ್ಬರು ವ್ಯಕ್ತಿಗಳು ಬರ್ತಾರೆ, ನಿಮಗೆ 200 ಕೊಡ್ತಾರೆ, 400 ರುಪೀಸ್ ಆಗುತ್ತೆ. ಓಕೆ, ಆ 400 ರುಪೀಸಲ್ಲಿ ನೀವು 300 ರುಪೀಸನ್ನು ಅಪ್ಗ್ರೇಡ್ ಮಾಡ್ಕೋಬೇಕು. ಓಕೆ, 300 ರುಪೀಸನ್ನು ನೀವು ಇಲ್ಲಿ ನಿಮಗೆ 400 ಬರುತ್ತಲ್ಲ. ಆಮೇಲೆ ನೀವು ಈ 2 ಡೈರೆಕ್ಟ್ ಆದಮೇಲೆ ನೀವು 3ನೇ ಡೈರೆಕ್ಟ್ ಕೊಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಪ್ರತಿಯೊಂದು ಡೈರೆಕ್ಟಿಗೂ ನಿಮಗೆ 200 ರೂಪಾಯಿ ಸಿಗುತ್ತೆ. 3 ಆಗ್ಬೋದು, 4 ಆಗ್ಬೋದು, 5 ಆಗಿರ್ಬೋದು, ಎಷ್ಟು ಬೇಕಿದ್ರೆ ಕೊಡಿ ಡೈರೆಕ್ಟ್. ಅದೆಲ್ಲ ನಿಮಗೆ 200 ರೂಪಾಯಿ ಬರುತ್ತೆ. ಫಸ್ಟ್ ಇದು 2 ಡೈರೆಕ್ಟ್ ಮಾತ್ರ ನಿಮಗೆ 400 ಬರುತ್ತೆ. ಅದರಲ್ಲಿ ನೀವು 300 ರುಪೀಸನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ನೋಡಿ. ಇಲ್ಲೇ ಬರುತ್ತೆ ಅಪ್ಗ್ರೇಡ್ ಮಾಡ್ಕೋಬೇಕು. ಯಾರಿಗೆ ನೋಡಿ ಅಪ್ಗ್ರೇಡ್ ಮಾಡ್ಕೋಬೇಕು, ಯಾರಿಗೆ ನಾನು ಕಳಿಸ್ಬೇಕು ನೋಡಿ. ನೀವು 300 ಅಪ್ಗ್ರೇಡ್ ಮಾಡಿಕೊಂಡ್ರೆ ನಿಮಗೆ 1200 ಬರುತ್ತೆ. 300 ಅಪ್ಗ್ರೇಡ್ ಮಾಡ್ಕೊಂಡು 1200 ಬರುತ್ತೆ. ಇದನ್ನು ನಾನು ಯಾರಿಗೆ ಕಳಿಸ್ಬೇಕು ನೋಡಿ. ಇಲ್ಲಿ ಸಿಂಪಲ್ ಇದೆ. ಈ ವಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾರಿಗೆ ಕಳಿಸ್ಬೇಕು ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನೋಡಿ, ನಾನು ಆರ್ತಿಕ್ಗೆ ಅಂತ ಇದೆ. ಸಿಂಪಲ್, ಅವರಿಗೆ ಇವರು ಕಳಿಸಿದ್ದಾರೆ. ಆರ್ತಿಕ್ಗೆ ಅಂತ ಅವರಿಗೆ 300 ರೂಪಾಯಿನ ಕಳಿಸಿದ್ದಾರೆ, ಕಳಿಸಾಗಿದೆ, ಪೇಡ್ ಅಂತ ಇದೆ. ಓಕೆ, ಇಲ್ಲಿ ಗೊತ್ತಾಗುತ್ತೆ. ಮತ್ತು ನನಗೆ ಯಾರಿಂದ ಬರುತ್ತೆ, ನನಗೆ 300 ರೂಪಾಯಿ ನೋಡಿ, 1500 ರೂಪಾಯಿ ನನಗೆ ಬರಬೇಕು. ಟೇಕ್ ಅಮೌಂಟ್, ಇದು ನಮಗೆ ಬರುವಂಥದ್ದು. ಗಿವ್ ಅಮೌಂಟ್ ಅಂತ ನಾವು ಕೊಡುವಂಥದ್ದು. ಇಲ್ಲಿ ಟೇಕ್ ಅಮೌಂಟ್ ಮುಂದುಗಡೆ ವಿ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಯಾರಿಂದ ಬರುತ್ತೆ ಅಂತೆಲ್ಲ ಇಲ್ಲಿ ಶೋ ಆಗುತ್ತೆ. ಇವರಿಗೆ ನೋಡಿ ಪೇಮೆಂಟ್ ನೋಡಿ, ಇನ್ನು ಎಲ್ಲರೂ ಬರಬೇಕು, 2 ಪೇಮೆಂಟ್ ಬಂದಿದೆ, ಇಲ್ಲಿ ಗೊತ್ತಾಗುತ್ತೆ. ಇಲ್ಲೆಲ್ಲ ಐ ಡಿ ಎಲ್ಲ ಓಪನ್ ಆಗುತ್ತೆ. ಓಕೆ, ಇದು ಗಿವ್ ಅಮೌಂಟು. ಅದೇ ರೀತಿ ನೀವು ನೋಡಿ, ಇಲ್ಲಿ ಅದೇ ರೀತಿ ನೀವು 600 ಈ 300 ಆದಮೇಲೆ
ನಿಮಗೆ 1200 ಬರುತ್ತೆ. ಅದರಲ್ಲಿ ನೀವು 600 ಅಪ್ಲೋಡ್ ಮಾಡ್ಕೋಬೇಕು. 600 ಅಪ್ಲೋಡ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ 4800 ಬರುತ್ತೆ. ಅದನ್ನು ನೀವು ಯಾರಿಗೆ ಕಳಿಸ್ಬೇಕು ಅನ್ನುವಂಥದ್ದು ಅದರ ಮುಂದುಗಡೆ ವಿ ಲಿಂಕ್ ಇದೆ, ಗಿವ್ ಹೆಲ್ಪ್ ಅಂತಿದ್ದೆಲ್ಲ, ಯಾರಿಗೆ ಕಳಿಸ್ಬೇಕು ಇಲ್ಲಿ ಕ್ಲಿಕ್ ಆಗುತ್ತೆ. ಇದು ಇವ್ರು ನೋಡಿ, ಇವರು ಕೂಡ ಹಾರ್ದಿಕ್ಗೆ ಸೆಂಡ್ ಮಾಡಿದ್ದಾರೆ. ಹಾರ್ದಿಕ್ಗೆ ನೋಡಿ ಪೇಡ್ ಅಂತ ಆಗಿದೆ, ನೋಡಿ ಇಲ್ಲಿ ಪೇಡ್ ಅಂತ ಕಾಣ್ತಿದೆಯಲ್ಲ, ಪೇಡ್ ಅಂತ ಆಗಿದೆ, ಇವರು ಕಳಿಸಿದ್ದಾರೆ. ಓಕೆ, ನಮಗೆ ಯಾರಿಂದ ಬರುತ್ತೆ? ಈ 600 ಕಳಿಸಿದ ಮೇಲೆ ನಮಗೆ 4800 ಯಾರಿಂದ ಬರುತ್ತೆ? ಅದರ ನೋಡಿ ಇಲ್ಲಿ ಟೇಕ್ ಅಮೌಂಟ್ ಇದೆಯಲ್ಲ, ಇಲ್ಲಿ ಟೇಕ್ ಅಮೌಂಟ್, ಅದರ ಮುಂದುಗಡೆ ವ್ಯೂ ಲಿಂಕ್ ಇದೆ, ಕೆಳಗಡೆ ವ್ಯೂ ಲಿಂಕ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ನೋಡಿ ಇದೆಲ್ಲ ಬರುವಂಥದ್ದು 600 ಅಮೌಂಟ್ ಎಲ್ಲ ಅಪ್ಲೋಡ್ ಮಾಡುವಂಥದ್ದು. ಇದರಲ್ಲಿ 4 ಅಮೌಂಟ್ ಬಂದರೆ ಸಾಕು. ನೋಡಿ 4 ಅಮೌಂಟ್ ಬಂದರೆ 2400 ಆಗುತ್ತೆ. ಆ 4 ಅಮೌಂಟ್ ನಮಗೆ ಪೇಮೆಂಟ್ ಆದ ತಕ್ಷಣ ನಾವು 2000ಗೆ ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಈ 4800ಅಲ್ಲಿ ನಮಗೆ 4 ಜನ ಅಮೌಂಟ್ ಕೊಟ್ಟು ಕೂಡ ನಾವು 2000ಗೆ ಅಪ್ಲೋಡ್ ಮಾಡ್ಕೋಬೇಕು. ಆಮೇಲೆ ಅದು ಅಮೌಂಟ್ ಬರ್ತಾ ಇರುತ್ತೆ, ಅದು ನಮಗೆ. ಓಕೆ, ಈ ಥರ ನೋಡಿ ಇಲ್ಲಿ ಎಲ್ಲ ವಿ ಲಿಂಕ್ ಇದೆ. ನೀವು ಈ ಥರ ಕರೆಕ್ಟಾಗಿ ಇಲ್ಲಿ ತಿಳ್ಕೊಳ್ಳುವಂಥದ್ದು. ಈ ಲೆವೆಲ್ ಚಾಟ್ ನಮಗೆ ಕಂಪ್ಲೀಟಾಗಿ ಇಲ್ಲಿ ಅರ್ಥ ಆಗಬೇಕಾಗಿರೋದು. ಇದನ್ನು ನಾವು ಟ್ರೈನಿಂಗ್ ಮೀಟಿಂಗಲ್ಲಿ ಕೊಟ್ಟಿದ್ದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಪಿನ್ ಬಂದುಬಿಟ್ಟು ಯಾವ ಥರ ಇದೆ ನೋಡಿ. ಇಲ್ಲಿ ಪಿನ್ ನೋಡಿ, ನೀವು ಅದರಲ್ಲಿ ನೀವು ಅಕೌಂಟು ನೋಡಿ, ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ, ಇಲ್ಲಿ ಅಕೌಂಟಲ್ಲಿ ನಿಮಗೆ ಕಂಪ್ಲೀಟ್ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನೋಡಿ ವಿ ಪ್ರೊಫೈಲ್ ಇದೆ. ವಿ ಪ್ರೊಫೈಲಲ್ಲಿ ಚೆಕ್ ಮಾಡ್ಕೋಬೋದು. ID ಕಾರ್ಡ್, ಯೂಸ್ಡ್ ಈ ಪಿನ್, ಅನ್ಯೂಸ್ಡ್ ಈ ಪಿನ್. ನಿಮಗೆ ಯಾರಾದರೂ ಪಿನ್ ಟ್ರಾನ್ಸ್ಫರ್ ಮಾಡಿದರೆ ಈ ಅನ್ಯೂಸ್ಡ್ ಈ ಪಿನ್ನಲ್ಲಿ ಇರುತ್ತೆ. ಇದನ್ನು ನೀವು ಕಾಪಿ ಮಾಡ್ಕೊಂಡು ಈ ಥರ ಕಾಪಿ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು, ಯಾರು ಬೇಕಾದ್ರೂ ಸೆಂಡ್ ಮಾಡ್ಬೋದು. ಓಕೆ, ಅಥವಾ ನೀವು ಈ ಐಡಿಯಿಂದ ಇನ್ನೊಂದು ID ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಎಲ್ಲಿದೆ ಟ್ರಾನ್ಸ್ಫರ್ ಈ ಪಿನ್ ಅಂತ ಇದೆ ನೋಡಿ, ಇಲ್ಲಿ ಟ್ರಾನ್ಸ್ಫರ್ ಈ ಪಿನ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಾವೆಲ್ಲ ಇದು ಟ್ರಾನ್ಸ್ಫರ್ ಈ ಪಿನ್ ರಿಪೋರ್ಟ್. ಈ ಟ್ರಾನ್ಸ್ಫರ್ ಈ ಪಿನ್ ಅಂತಿದೆಯಲ್ಲ, ಟ್ರಾನ್ಸ್ಫರ್ ಈ ಪಿನ್ ನೋಡಿ, ಇದು ಈ ಆಪ್ಷನ್ ಟ್ರಾನ್ಸ್ಫರ್ ಈ ಪಿನ್ ಅಂತಿದೆಯಲ್ಲ, ಈ ಆಪ್ಷನ್. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇಲ್ಲಾರು ಯೂಸರ್ ID ನೇಮ್ ಆಟೋಮೆಟಿಕ್ಕಾಗಿ ಬರುತ್ತೆ. ಸೆಲೆಕ್ಟ್ ಪ್ಯಾಕೇಜ್ ಮಾಡ್ಕೊಳ್ಳೋದು ಮತ್ತು ಎಷ್ಟು ಪಿನ್ ಟ್ರಾನ್ಸ್ಫರ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇಷ್ಟೇ ಸಿಂಪಲ್ ಇದೆ ಸ್ನೇಹಿತರೆ. ಈ ವೆಬ್ಸೈಟ್ನ ಡೈಲಿ ಓಪನ್ ಮಾಡಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ವೆಬ್ಸೈಟ್ ನೀವು ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಹೇಳಿದರೆ ಈ ಬಿಸ್ನೆಸ್ ಅಲ್ಟಿಮೇಟಾಗಿ ಮೂವ್ಮೆಂಟ್ ಆಗುತ್ತೆ. ಓಕೆ, ನೆಟ್ವರ್ಕಲ್ಲಿ ನಿಮಗೆ ನೋಡಿ ಎಷ್ಟು ಟೀಮ್ ಇದೆ ಅಂತೆಲ್ಲ ಇಲ್ಲಿ ಗೊತ್ತಾಗುತ್ತೆ. ಎಷ್ಟು ಟೀಮ್ ಇದೆ ಇಲ್ಲಿ ಟೋಟಲ್ ಟೀಮ್ ಗೊತ್ತಾಗುತ್ತೆ, ಎಷ್ಟು ಟೀಮ್ ಹೋಗಿದೆ ಅಂತಂದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ಯಾವೆಲ್ಲ ಎಷ್ಟು ಟೀಮ್ ಬಂದಿದೆ ಅಂತೆಲ್ಲ ಗೊತ್ತಾಗುತ್ತೆ. ಓಕೆ, ಆಮೇಲೆ ಇದು ಮೇಯ್ನ್ ನಿಮಗೆ ಇದರಲ್ಲಿ ತಿಳಿಬೇಕಾಗಂಥದ್ದು ನೀವು ಗಿವ್ ಆ್ಯಂಡ್ ಟೇಕ್ ಹೆಲ್ಪ್ ಅಂತಿದೆಯಲ್ಲ, ಇದು ಈ ಚಾಟ್ ನೀವು ಕರೆಕ್ಟಾಗಿ ತಿಳ್ಕೊಬೇಕು. ನೋಡಿ ಇಲ್ಲಿಗೆ 4000 ಇವರು ಯಾರಿಗೆ ಕೊಡಬೇಕು ನೋಡಿ, ಅದರ ಮುಂದೆ ವಿ ಲಿಂಕ್ ಇದೆ ನೋಡಿ. ಫಸ್ಟ್ ಬಾಕ್ಸ್ ವಿ ಲಿಂಕ್ ಬಂದುಬಿಟ್ಟು ನಾವು ಕೊಡುವಂಥದ್ದು, ಸೆಕೆಂಡ್ ಬರುವ ವಿ ಲಿಂಕ್ ಇರುವಂಥದ್ದು ನಾವು ತಗೊಳ್ಳುವಂಥದ್ದು. ಈ ವಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಧರ್ಮೇಂದ್ರ ಸಾವಂತ 4000 ಅವರಿಗೆ ಪೇಮೆಂಟ್ ಮಾಡಬೇಕು. ಇಲ್ಲಿ ಪೇ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪೇ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ನೋಡಿ ನಾವು ಇದೇ ನಂಬರ್ಗೆ ಇಲ್ಲಿ ನಂಬರ್ ಕಾಣ್ತಿದೆ, ಅವ್ರದ್ದು ಯೂಸರ್ ID ನಂಬರ್, ಮೊಬೈಲ್ ನಂಬರ್ ಕಾಣ್ತಿದೆ. ಮೊಬೈಲ್ ನಂಬರ್ ಫೋನ್ಪೇನ ಗೂಗಲ್ ಪೇನ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ಕೆಳಗಡೆ ಯೂಟರ್ ನಂಬರ್ ಹಾಕೋದು ಮತ್ತು ಆ ಪೇಮೆಂಟ್ ಮಾಡಿದ ಸ್ಲಿಪ್ಪನ್ನ ಸ್ಕ್ರೀನ್ಶಾಟ್ ತೆಗೆದು ಚೂಸ್ ಫೈಲ್ ಮುಖಾಂತರ ಸೆಲೆಕ್ಟ್ ಮಾಡಿಕೊಂಡು ಗ್ಯಾಲರಿಗೆ ಹೋಗಿ ಸೆಲೆಕ್ಟ್ ಮಾಡಿ ಪಿಕ್ ಅಪ್ಲೋಡ್ ಮಾಡಿ ಇಲ್ಲಿ ಸೆಲೆಕ್ಟ್ ಮೋಡ್ ಅಂತಿದೆಯಲ್ಲ, ಈ ಸೆಲೆಕ್ಟ್ ಮೋಡ್ ಮೇಲೆ UPI ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಕೊಡೋದು, ಅದು ಅವರಿಗೆ ಸೆಂಡ್ ಆಗುತ್ತೆ. ಇದೆಲ್ಲ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಇನ್ನು ಹೆಚ್ಚಿನ ಡೌಟ್ ಸಮಸ್ಯೆ ನಿಮಗೆ ಏನೇ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಟ್ರೈನಿಂಗ್ ಮೀಟಿಂಗ್ ಜಾಯ್ನ್ ಆಗಿ. ಟೆಕ್ನಿಕಲ್ ಟ್ರೈನಿಂಗ್ ಮೀಟಿಂಗ್ ಡೈಲಿ ಇದೆ 8 ಗಂಟೆಗೆ, ಸಂಪೂರ್ಣ ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, 8 ಗಂಟೆಗಲ್ಲ 9 ಗಂಟೆಗೆ ಡೈಲಿ ಟೆಕ್ನಿಕಲ್ ಟ್ರೈನಿಂಗ್ ಮೀಟಿಂಗ್ ಇದೆ. ಅಲ್ಲಿ ನಿಮ್ದು ಏನೇ ಡೌಟ್ಗಳಿದ್ರು ಬಂದು ತಿಳ್ಕೊಬೋದು. ಬಿಸ್ನೆಸ್ ಪ್ಲಾನ್ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಪ್ಲಾನ್ ಅರ್ಥ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಇದನ್ನು ಕ್ಲೀನಾಗಿ ಕಂಪ್ಲೀಟಾಗಿ ನಿಮಗೆಲ್ಲ ತಿಳ್ಕೊಬೋದು. ನಿಮಗೆ ಏನೇ ಸೆಟ್ಟಿಂಗ್ಸ್ ಬೇಕು ನೋಡಿ, ಕಂಪ್ಲೀಟ್ ಸೆಟ್ಟಿಂಗ್ಸ್ ನಿಮ್ಮ ಕೆಳಗಡೆ ಇಲ್ಲಿದೆ ನೋಡಿ, ಇಲ್ಲೆಲ್ಲ ಸೆಟ್ಟಿಂಗ್ ನಿಮಗೆ ಕಾಣುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರು ಏನು ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಮಾಹಿತಿ ಈ ಚಾನಲಲ್ಲಿ ನಿಮಗೆ ಬರ್ತಾ ಇರುತ್ತೆ ಸ್ನೇಹಿತರೆ, ಬ್ಲೈಂಡ್ ಹೆಲ್ಪ್ ಇದ್ದು. ಓಕೆ, ತಿಳ್ಕೊಳ್ಳಿ ಮಾಹಿತಿನ. ನಮಗೆ ಸಿಸ್ಟಮ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಿತ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಪ್ಲಾನ್ ಬಗ್ಗೆ ನಾವು ಯಾವ ಥರ ಅಪ್ಲೋಡ್ ಮಾಡ್ಕೋಬೇಕು, ನಾವು ಯಾವ ಥರ ಕೊಡಬೇಕು, ಇದು ನಿಮಗೆ ಕಂಪ್ಲೀಟ್ ಅರ್ಥ ಆಯ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಪ್ಲಾನ್ ನೀವು ಕ್ಲೀನಾಗಿ ಮಾಡ್ತೀರಾ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.